ಕೋಟಾ ನೋಟು ದಂಧೆ ಪತ್ತೆ, ಪ್ರಿಂಟಿಂಗ್ ಮಷಿನ್, ಆರ್ಬಿಐ ಸೀಲ್ ಸಹಿತ 7 ಮಂದಿ ಅರೆಸ್ಟ್. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಭಾರೀ ಪ್ರಮಾಣದ ಕೋಟಾ ನೋಟು ಮುದ್ರಣ ಮತ್ತು ಚಲಾವಣೆ ನಡೆಯುತ್ತಿದ್ದ ಜಾಲವನ್ನು ಪೊಲೀಸರು ಭೇದಿಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಉಪ್ಪಿನಂಗಡಿ ಪೊಲೀಸರು ಕೋಟಾ ನೋಟು ತಯಾರಿಸುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 7 ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಸ್ವಾಂತ್ ಅವರು ಈ ಯಶಸ್ವಿ ಕಾರ್ಯಾಚರಣೆಯ ಕುರಿತು ಅಧಿಕೃತ ಮಾಹಿತಿ ಹಂಚಿಕೊಂಡಿದ್ದಾರೆ. ಉಪ್ಪಿನಂಗಡಿ ವ್ಯಾಪ್ತಿಯಲ್ಲಿ ನಕಲಿ ನೋಟುಗಳನ್ನು ಮುದ್ರಿಸಿ ಮಾರುಕಟ್ಟೆಗೆ ಬಿಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ತಕ್ಷಣ ಕಾರ್ಯಪ್ರವೃತ್ತರಾದ ಉಪ್ಪಿನಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ತಂಡದವರು ದಂಧೆ ನಡೆಯುತ್ತಿದ್ದ ಅಡಗುದಾಣದ ಮೇಲೆ ಮಿಂಚಿನ ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ನಕಲಿ ನೋಟುಗಳು ಸಿದ್ಧಪಡಿಸುತ್ತಿದ್ದ 7 ಮಂದಿ ಆರೋಪಿಗಳನ್ನು ಸ್ಥಳದಲ್ಲೇ ವಶಕ್ಕೆ ಪಡೆಯಲಾಗಿದೆ. ಅಷ್ಟೇ ಅಲ್ಲದೆ ಆ ಅಕ್ರಮ ದಂಧೆಗೆ ಬಾಡಿಗೆ ಕಟ್ಟಡ ಒದಗಿಸಿಕೊಟ್ಟಿದ್ದ ಸ್ಥಳೀಯ ವ್ಯಕ್ತಿಯನ್ನು ಸಹ ಪೊಲೀಸರು ವಶಕ್ಕೆ ಪಡೆದು ತನಿಖೆಗೊಳಪಡಿಸಿದ್ದಾರೆ. ಆರೋಪಿಗಳು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಅಸಲಿ ನೋಟುಗಳನ್ನೇ ಹೋಲುವಂತೆ ನಕಲಿ ನೋಟುಗಳನ್ನು ಮುದ್ರಿಸುತ್ತಿದ್ದರು ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ದಾಳಿಯ ಸಂದರ್ಭದಲ್ಲಿ ಪೊಲೀಸರು ಭಾರೀ ಪ್ರಮಾಣದ ಕೋಟಾ ನೋಟುಗಳು ಹಾಗೂ ಅವುಗಳ ಮುದ್ರಣಕ್ಕೆ ಬಳಸುತ್ತಿದ್ದ ಕಚ್ಚಾ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಸ್ತುತ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲೆಯಾಗಿದ್ದು, ಆರೋಪಿಗಳು ತೀವ್ರ ವಿಚಾರಣೆ ಮುಂದುವರೆದಿದೆ. ಈ ಜಾಲದ ಹಿಂದೆ ಬೇರೆ ಯಾರಾದರೂ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆಯೇ? ಈಗಾಗಲೇ ಎಷ್ಟು ಪ್ರಮಾಣದ ಕೋಟಾ ನೋಟುಗಳನ್ನು ಮಾರುಕಟ್ಟೆಗೆ ಚಲಾವಣೆ ಮಾಡಲಾಗಿದೆ ಮತ್ತು ಇವರಿಗೆ ತಾಂತ್ರಿಕ ಸಹಾಯ ಒದಗಿಸಿದ್ದು ಯಾರು ಎಂಬ ಇತ್ಯಾದಿ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಸಾರ್ವಜನಿಕರು ಹಣದ ವಹಿವಾಟು ನಡೆಸುವಾಗ ಜಾಗರೂಕರಾಗಿರಬೇಕು ಮತ್ತು ಅನುಮಾನಾಸ್ಪದ ನೋಟುಗಳು ಕಂಡುಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಏನ್ ಗೊತ್ತಾಗಿಲ್ಲ ನಿಮ್ಗೆ ಇಲ್ಲಿ? ಇಲ್ಲ, ನಮ್ಗೆ ಬೆಳಿಗ್ಗೆ ವಾಟ್ಸ್ಆಪ್ ಅಲ್ಲಿ ನೋಡಿ ಗೊತ್ತಾಯ್ತು. ಫ್ರೆಂಡ್ಸ್ ಎಲ್ಲ ವಾಟ್ಸ್ಆಪ್ ಅಲ್ಲಿ ಹಾಕಿದ್ರು ಕೋಟಾ ನೋಟು ಪ್ರಿಂಟ್ ಆಗಿದೆ, ನೈಟ್ ಇಲ್ಲಿ ರೈಡ್ ಆಗಿದೆ ಅಂತ. ಹಾಗೆ ಇಲ್ಲಿ ನೋಡ್ಲಿಕ್ಕೆ ಬಂದದ್ದು ನಾವು. ಇಲ್ಲಿ ಬರುವಾಗ ಯಾರು ಇಲ್ಲ. ಇಲ್ಲಿ ಮಹಿಳೆಯರು ಹೇಳಿದ ಪ್ರಕಾರ ಅದೇ ನೈಟ್ ತುಂಬಾ ಎಲ್ಲ ಜನಗಳು ಇರ್ತಿದ್ರು. ಇಲ್ಲಿ ಅವ್ರ ನೈಟ್ ಮಹಿಳೆಯರಲ್ಲಿ ಅವರ ಗಂಡಂದಿರಲಿ ಗಂಡ ಮೀನು ಹಿಡ್ಲಿಕ್ಕೆ ಬರುವಾಗ ನೈಟ್ ತುಂಬಾ ಜನಗಳಿದ್ರು. ಹಾಗೆ ಎಲ್ಲ ಎಂತ ಅವ್ರಿಗೆಲ್ಲ ಅಂತ ಗೊತ್ತಿಲ್ಲ, ಕೋಟಾ ನೋಟು ಪ್ರಿಂಟ್ ಆಗ್ತಿದೆ ಅಂತ ಗೊತ್ತಿಲ್ಲ. ಈಗ ನಮಗೆ ವಾಟ್ಸ್ಆಪ್ ಅಲ್ಲಿ ನೋಡಿ ರಾತ್ರಿ ಜಾಸ್ತಿ ಓಡಾಟ, ರಾತ್ರಿ ತುಂಬಾ ಜನಗಳು ಇರ್ತಿದ್ರಂತೆ. ಅದರಲ್ಲಿ 3 ಅಲ್ಲಿ ಬಾಡಿಗೆಗಿದೆ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು, ರೋಡ್ ಸೈಡ್ ಟರ್ನ್ ಅಲ್ಲಿ ಬೋರ್ಡ್ ಹಾಕಿದ್ರು. ಈಗ ಅದು ಬೋರ್ಡ್ ತೆಗ್ದಿದ್ದಾರೆ. ಅದರಲ್ಲಿ 4ರಲ್ಲಿ ಸಹ ಇದ್ರೆ ಅಂತ ಅವ್ರ ಮಹಿಳೆಯರು ಹೇಳ್ತೀವಿ, ಇಲ್ಲಿ ಲೋಕಲ್ ಮಹಿಳೆಯರು ಹೇಳ್ತಾರೆ. ಅದರಲ್ಲಿ ಒಂದು ರೂಮ್ ಅಲ್ಲಿ ಲೋಕಲ್ ಮಿಷಿನ್ ಹಿಡಿಯುವವರು ಹೋಗುದಂತೆ, ಇಲ್ಲ ತುಳು ಜನರು. ಮತ್ತೆ ಬೇರೆ ಇದರಲ್ಲಿ ಬೇರೆ ಕೇರಳದವರೆಲ್ಲ ಇದ್ರು ಅಂತ ಅವ್ರು ಹೇಳ್ತಿದ್ರು. ಅವ್ರು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ, ಈಗ ಅವರೇ ವ್ಯವಹಾರ ಮಾಡ್ತಿದ್ರು ಅಂತ. ಪ್ರಶಾಂತ್ ಅಂತ.